ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗೆ ಬಿಗ್ ಫೈಟ್ ಆರಂಭವಾಗಿದ್ದು, ಸಂಸದ GM ಸಿದ್ದೇಶ್ವರ್ ಫ್ಯಾಮಿಲಿ ಮತ್ತೊಮ್ಮೆ ಟಿಕೆಟ್ಗಾಗಿ ಹೋರಾಟ ನಡೆಸುತ್ತಿದೆ. ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಮುಂದಾಗಿರೋ GM ಸಿದ್ದೇಶ್ವರ್ ಟಿಕೆಟ್ಗಾಗಿ ಮಾಡ್ತಿರೋ ಲಾಬಿ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸತತ 8ನೇ ಬಾರಿಗೆ ಟಿಕೆಟ್ ಪಡೆಯಲು ಸಿದ್ದೇಶ್ವರ್ ಫ್ಯಾಮಿಲಿ ಫೈಟ್. ತಾತ ತಂದೆಯ ಬಳಿಕ ಪುತ್ರನಿಗೆ ಸಿಗುತ್ತಾ ಟಿಕೆಟ್? ಬಿಜೆಪಿ ಟಿಕೆಟ್ ಸಿದ್ದು ಫ್ಯಾಮಿಲಿಗೋ ಹೊಸಬರಿಗೋ? ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ದಿನೇ ದಿನೇ ಏರುತ್ತಿದೆ. ಬಿಜೆಪಿ ವಲಯದಲ್ಲಿ ಟಿಕೆಟ್ಗಾಗಿ ಸಂಸದ GM ಸಿದ್ದೇಶ್ವರ್ ಫ್ಯಾಮಿಲಿ 8ನೇ ಬಾರಿಗೆ ಪ್ರಯತ್ನ ಮಾಡ್ತಿದೆ. 1996, 1998, 1999ರಲ್ಲಿ GM ಸಿದ್ದೇಶ್ವರ್ ತಂದೆ G ಮಲ್ಲಿಕಾರ್ಜುನಪ್ಪ ಬಿಜೆಪಿ ಟಿಕೆಟ್ ಪಡೆದುಕೊಂಡಿದ್ರು. 1996, 1999ರಲ್ಲಿ ಗೆಲುವು ಸಾಧಿಸಿ ಲೋಕಸಭೆಗೆ ಆಯ್ಕೆಯಾಗಿದ್ದರು. G ಮಲ್ಲಿಕಾರ್ಜುನಪ್ಪ ಅವರ ನಂತರ GM ಸಿದ್ದೇಶ್ವರ್ 2004ರಿಂದ 2019ರವರೆಗೂ ನಿರಂತರವಾಗಿ ಬಿಜೆಪಿ ಟಿಕೆಟ್ ಪಡೆದುಕೊಂಡು ಗೆಲುವು ಸಾಧಿಸಿದ್ದಾರೆ. ಸತತ 7 ಬಾರಿ ಬಿಜೆಪಿ ಟಿಕೆಟ್ ಪಡೆದುಕೊಂಡಿರೋ GM ಫ್ಯಾಮಿಲಿ ಈ ಬಾರಿಯೂ ಟಿಕೆಟ್ಗಾಗಿ ಲಾಬಿ ಮಾಡ್ತಿದ್ದಾರೆ. 2 ರಾಷ್ಟ್ರೀಯ ಪಕ್ಷಗಳು ಯುವಕರಿಗೆ ಟಿಕೆಟ್ ನೀಡುವ ಹಂಬಲದಲ್ಲಿವೆ. ಹೀಗಾಗಿ GM ಸಿದ್ದೇಶ್ವರ್ ನನಗೆ ಟಿಕೆಟ್ ಕೊಡಿ, ಇಲ್ಲವೇ ನನ್ನ ಪುತ್ರನಿಗೆ ಟಿಕೆಟ್ ಕೊಡಿ ಎಂದು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಿದ್ದಾರೆ. ಪುತ್ರ ಅನಿತ್ ಮತ್ತು GM ಸಿದ್ದೇಶ್ವರ್ ವಾರಗಟ್ಟಲೆ ದೆಹಲಿಯಲ್ಲಿ ಬೀಡು ಬಿಟ್ಟು ಲಾಬಿ ಮಾಡ್ತಿದ್ದಾರೆ. ದೆಹಲಿ ಪ್ರವಾಸ ಮುಗಿಸಿಕೊಂಡು ಬಂದಿರೋ ಅಪ್ಪ ಮಗ ಈಗ ಫುಲ್ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಟಿಕೆಟ್ ಬಗ್ಗೆ ಪ್ರಶ್ನಿಸಿದ್ರೆ GM ಸಿದ್ದೇಶ್ವರ್ ಹೇಳೋದು ಹೀಗೆ. ಲೋಕಸಭಾ ಚುನಾವಣೆಗೆ ನಾನು ಎಂದೂ ಕೇಳಿಲ್ಲ, ನನಗೆ ಕೊಟ್ಕೊಂತ ಬಂದರೆ ಮುಂದೂ ನನಗೆ ಕೊಡ್ತಾರೆ, ಮುಂದೂ ಆಶೀರ್ವಾದ ಮಾಡ್ತಾರೆ ಜನ. ನಾನೇ ಲೋಕಸಭಾ ಸದಸ್ಯ. ನಾನು ಕೇಳಕ್ಕೆ ಹೋಗಲ್ರಿ, ನಾನೇ MP ಹೇಳಿದ್ರು ಯಾರು ಬೇಕೋ ಅವ್ರು ಕೇಳಕ್ಕೆ ಹೋಗ್ತಾರೆ, ನಾನೇ ಅದು ಕೇಳಕ್ಕೆ ಹೋಗೋಣ. ಕಾಂಪಿಟೇಷನ್ ಯಾವಾಗಲೂ ಇದ್ದೇ ಇರ್ತದೆ. ಈಗ ಸ್ವಲ್ಪ ಪ್ರಬಲ ಆಗಿದೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಯಾರಿಗೆ ಕೊಟ್ಟರು ಕೆಲಸ ಮಾಡ್ಬೇಕು. ನಾನು ಪಕ್ಷ ತೀರ್ಮಾನ, ಅಂತಿಮ ತೀರ್ಮಾನ ಪಕ್ಷ ತೀರ್ಮಾನ. ಈಗಲೂ ನಾನು ಹೇಳ್ತೀನಿ ರೀ, ಈಗ ನಾನು ನಿಲ್ಲಲ್ಲ ಅಂತ ಹೇಳಿಲ್ಲ, ಈಗಲೂ ನಾನೇ ನಿಲ್ತೀನಿ. ಯಾರಿಗೆ ಕೊಟ್ಟರು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನಾನು. GM ಸಿದ್ದೇಶ್ವರ್ ಪುತ್ರ ಅನಿತ್ ಪರ ಬ್ಯಾಟಿಂಗ್ ಮಾಡ್ತಿದ್ದಂತೆ ಅನಿತ್ ಕೂಡ ಸಾರ್ವಜನಿಕ ಕಾರ್ಯಕ್ರಮ, ಪಕ್ಷದ ಹೋರಾಟಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. GM ಸಿದ್ದೇಶ್ವರ್ ಈ ಬಾರಿ ಏನಾದರೂ ಮಾಡಿ ಪುತ್ರ ಅನಿತರನ್ನ ಪೊಲಿಟಿಕಲಿ ಲಾಂಚ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. GM ಸಿದ್ದೇಶ್ವರ್ ಪುತ್ರ ಅನಿತ್ ಕೂಡ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ನಾನೇನು ಸನ್ಯಾಸಿ ಅಲ್ಲ ಎಂಬ ಅರ್ಥದಲ್ಲೇ ಮಾತಾಡ್ತಿದ್ದಾರೆ. ಏನ್ ಸರ್ ಈ ಬಾರಿ ನಿಮಗೆ ಟಿಕೆಟ್ ಫಿಕ್ಸಾ ಅಂತ ಕೇಳಿದ್ರೆ ಅನಿತ್ ಹೇಳೋದು ಹೀಗೆ. ಈಗ ಅಪ್ಪಾಜಿ ಹೇಳಿರ್ತಾನೆ, ಅವ್ರು ನಾವು ಇಲ್ಲಿವರೆಗೆ ಟಿಕೆಟೇ ಕೇಳಿಲ್ಲ ಅಂತ ಹೇಳಿದ್ರೋ ಇಲ್ಲ. ನಾವು ಇಲ್ಲಿವರೆಗೆ ಯಾವತ್ತೂ ಟಿಕೆಟು ಕೇಳಿಲ್ಲ. ಅವ್ರು ಕೊಟ್ಟಾಗ ಅಪ್ಪಾಜಿ ನಿಂತಿದ್ದಾರೆ ಬಿಟ್ಟರೆ ಟಿಕೆಟ್ ಕೇಳಿ ಅಥವಾ ನಾವು ಬೇಕು ಅಂತ ನಾನಂತೂ ಕೇಳಿಲ್ಲ. ನಮ್ಮ ಪಕ್ಷದಾಗೆ ವಿರೋಧ ಇಲ್ಲ. ನಾವೆಲ್ಲ ಈಗ ನಿಮ್ಮ ಮನೆಗಿದ್ದಾಗ ಏನಾರ ವಾತ್ಸಾಡೋದು ಈಗ ಇದ್ದೇ ಇರುತ್ತಾನೆ. ಅದೇ ರೀತಿ ನಮ್ಮ ಪಕ್ಷದಲ್ಲಿ ಏನಾರ ಇದ್ದಾಗ ಇಬ್ಬರು ಒಬ್ರಿಗೊಬ್ರಿಗೆ ಪರಸ್ಪರವಾಗಿ ಮಾತಾಡೋದು ಅಥವಾ ವಾತ್ಸಾಡೋದು ಇದ್ದೇ ಇದೆ. ಎಲೆಕ್ಷನ್ ಬರೋಷ್ಟಿದ್ದೀವಿ, ಎಲ್ಲರೂ ಒಂದಾಗ್ತೀವಿ ನಾವು. ಒಟ್ಟಾರೆ 3 ದಶಕಗಳಿಂದ GM ಸಿದ್ದೇಶ್ವರ್ ಫ್ಯಾಮಿಲಿ ಪಾಲಾಗುತ್ತಿದ್ದ ಬಿಜೆಪಿ ಟಿಕೆಟ್ ಈ ಬಾರಿ ಹೊಸ ಫ್ಯಾಮಿಲಿಗೆ ಹೋಗುತ್ತಾ ಅಥವಾ 8ನೇ ಬಾರಿಗೂ ಹೈಕಮಾಂಡ್ GM ಫ್ಯಾಮಿಲಿಗೆ ಮಣೆ ಹಾಕುತ್ತಾ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಣ್ಣೇಶ್ M, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.